ಅಯ್ಯೋ ದೇವ್ರೇ, ಇವಾಗ ತಾನೇ ಮನೆ ಕೆಲ್ಸ ಎಲ್ಲ ಮುಗಿಸಿ ಸ್ವಲ್ಪ ಮಲಗ್ದೆ, ಅಷ್ಟ್ರಲ್ಲೇ ಯಾವನೊಬ್ಬ ಕಾಲಿಂಗ್ ಬೆಲ್ ಹೊಡೆದು ಎಬ್ಸ್ಬಿಟ್ಟ. ಯಾರೇ ನೀವು, ಏನ್ ಬೇಕು? ಕೆಳಗೆ ಗೇಟ್ ನಲ್ಲಿ ಟೂಲೆಟ್ ಬೋರ್ಡ್ ನಲ್ಲಿ ಸಿಂಗಲ್ ಬೆಡ್ರೂಮ್ ಖಾಲಿಯಾಗಿದೆ ಅಂತ ಹಾಕಿತ್ತು, ಅದು ನೋಡ್ಕೊಂಡು ಹೋಗೋಣ ಬಂದ್ವಿ ಮೇಡಮ್. ಓ, ಮನೆ ನೋಡ್ಬೇಕಾ? ಇರಿ, ಕೀ ತಗೊಂಬರ್ತೀನಿ. ಇದೇ ರೀ ನಾವ್ ಬಾಡಿಗೆಗೆ ಬಿಡೋಣ ಅಂತ ಇರೋ ರೂಮು. ಓ ಆಗ ಓಕೆ ಮೇಡಮ್. ಸರಿ, ರೆಂಟ್ ಎಷ್ಟು ಮೇಡಮ್? ಬರೀ 7,000 ರೀ. ಏನ್ ಮೇಡಮ್ 7,000? ಸ್ವಲ್ಪ ಕಡಿಮೆ ಮಾಡ್ಬೋದಲ್ವಾ? ಅದೆಲ್ಲ ಚಾನ್ಸೇ ಇಲ್ಲ ರೀ. ನಾವೇ ಈ ಏರಿಯಾದಲ್ಲಿ ಕಡಿಮೆ ಬಾಡಿಗೆಗೆ ಬಿಡೋದು. ಕರೆಂಟ್ ಬಿಲ್ ಕೂಡ ನೀವೇ ಕಟ್ಕೋಬಹುದು, ಕಡಿಮೆನೇ ಬರುತ್ತೆ. ಹೌದಾ, ನಮ್ಗೆ ಓಕೆ ಮೇಡಮ್. ಅಡ್ವಾನ್ಸ್ ಇವಾಗ ಎಷ್ಟು ಕೊಡ್ಬೇಕು ಮೇಡಮ್? ಬರೀ 5 months ಅಡ್ವಾನ್ಸೇ ರೀ. ಓಕೆ ಮೇಡಮ್. ಆಯ್ತು, ನೀವು ಒಟ್ಟಿಗೆ ಎಷ್ಟು ಜನ ಇರೋದು? ನಾವು 3 ಜನ ಮೇಡಮ್. 3 ಜನರಾ? 3 ಜನರಿಗೆಲ್ಲ ನಾವ್ ರೆಂಟಿಗೆ ಕೊಡೋದಿಲ್ಲ ರೀ. ಇಬ್ರೇ ಇರೋದಾದ್ರೆ ಹೇಳಿ, ಯಾಕಂದ್ರೆ ಇಲ್ಲಿ ಸ್ವಲ್ಪ ವಾಟರ್ ಪ್ರಾಬ್ಲಮ್ ಇದೆ. 3 ಜನ ಆದ್ರೆ ಆಗಾಗ ಮೋಟರ್ ಹಾಕಿ ಟ್ಯಾಂಕ್ ಫಿಲ್ ಮಾಡ್ಬೇಕು, ಅದೆಲ್ಲ ನನ್ನಿಂದ ಆಗಲ್ಲ. ಮೇಡಮ್ ಸ್ವಲ್ಪ ಕನ್ಸಿಡರ್ ಮಾಡಿ ಮೇಡಮ್. ನಾವು 3 ಜನನು ಒಂದೇ ಜಾಗದಲ್ಲಿ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಈ ಮನೆ ನಮ್ಗೆ ತುಂಬಾ ಇಷ್ಟ ಆಗೋಯ್ತು ಮೇಡಮ್. ಒಬ್ರು ತಾನೇ ಮೇಡಮ್ ಎಕ್ಸ್ಟ್ರಾ ಇರೋದು, ಹೆಂಗಾರು ದೊಡ್ಡ ಮನ್ಸ್ ಮಾಡಿ ಮೇಡಮ್. ಇಲ್ಲ ರೀ, 3 ಜನ ಅಂದ್ರೆ ಒಪ್ಕೊಳ್ಳಲ್ಲ ಅವರು. ಇಬ್ರಂದ್ರೆ ಮಾತ್ರ ಕೊಡು ಅಂತ ನನ್ ಗಂಡ ಹೇಳಿದ್ದಾರೆ. ಮೇಡಮ್ ಇವಾಗ ನಿಮ್ಮ ಹತ್ರ ನಾವ್ ಇಬ್ರು ಮಾತ್ರ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಆದ್ಮೇಲೆ ಇನ್ನೊಬ್ಬನ ಕರ್ಕೊಂಡ್ ಬಂದು ಇರಕ್ಕಾಗತ್ತೆ ಮೇಡಮ್. ಆದ್ರೆ ಮೊದಲೇ ನಾವು ಓಪನ್ ಆಗಿ ನಿಮ್ಮ ಹತ್ರ 3 ಜನ ಅಂತ ಹೇಳ್ಬಿಟ್ವಿ ಅಲ್ಲ ಮೇಡಮ್. ಇದಾದ್ಮೇಲೂ ನೀವು ಇಬ್ರಿಗೆ ಕೊಡೋದು ಅಂತ ಕೇಳಿದ್ರೆ ತುಂಬಾ ಕಷ್ಟ ಮೇಡಮ್. ನೀವಿಬ್ರು ಮಾತ್ರ ಈ ರೂಮಲ್ಲಿ ಉಳ್ಕೊಳ್ಳಿ, ಇನ್ನೊಬ್ರನ್ನ ಬೇರೆ ಎಲ್ಲಾದ್ರೂ ರೂಮ್ ಮಾಡ್ಕೊಳಕ್ ಹೇಳಿ. ನಾವು ಚಿಕ್ಕ ವಯಸ್ಸಿಂದಾನೇ ಒಳ್ಳೆ ಫ್ರೆಂಡ್ಸು ಮೇಡಮ್. ನಾವು 3 ಜನನು ಒಂದಾಗಿರ್ಬೇಕಂತಾನೇ ರೂಮ್ ಹುಡುಕ್ತಾ ಇದೀವಿ ಮೇಡಮ್. ಸಪೋಸ್ ಈ ಮನೆನ ನೀವು ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ಬೇರೆ ಮನೆನೇ ನೋಡ್ಬೇಕು ಮೇಡಮ್. ಸರಿ, ಓಕೆ ರೀ. ನೀವಿಷ್ಟು ರಿಕ್ವೆಸ್ಟ್ ಮಾಡಿ ಕೇಳೋದ್ರಿಂದ ನಿಮ್ ಫ್ರೆಂಡ್ಶಿಪ್ಗೆ ಮರ್ಯಾದೆ ಕೊಟ್ಟು ನಾನು ಇದಕ್ಕೆ ಒಪ್ಕೊಳ್ತೀನಿ. ಆದ್ರೆ ಒಂದ್ ಕಂಡೀಷನ್. ಕಂಡೀಷನಾ? ಏನು ಮೇಡಮ್? ಇಬ್ರು ಮಾತ್ರ ಅಂದ್ರೆ 7,000 ಬಾಡಿಗೆ ಕೊಟ್ರೆ ಸಾಕು. 3 ಜನ ಅಂದ್ರೆ ರೌಂಡ್ ಫಿಗರ್ ಆಗಿ 10,000 ಬಾಡಿಗೆ ಕೊಡಿರಿ. 10,000 ರೂಪಾಯಿನಾ? 10,000 ತಾನೇ ಕೊಡ್ತೀವಿ ಮೇಡಮ್. ಮತ್ತೆ ಇನ್ನೊಂದ್ ಕಂಡೀಷನ್ ಇದೆ. ಇನ್ನು ಏನ್ ಮೇಡಮ್? ನೀವು ಬ್ಯಾಚ್ಲರ್ಸ್ ಅಲ್ವಾ, ಇಲ್ಲಿ ಆಲ್ಕೋಹಾಲ್, ಪಾನ್ ಪರಾಕು, ಗುಟ್ಕಾ ಇದೆಲ್ಲ ಯೂಸ್ ಮಾಡಬಾರ್ದು. ಹುಡುಗಿರನ್ನ ಇಲ್ಲಿ ಕರ್ಕೊಂಡೇ ಬರ್ಬಾರ್ದು. ಇಲ್ಲಿರೋವಾಗ ನೀವು ಡೀಸೆಂಟ್ ಆಗಿರ್ಬೇಕು. ಮನೆಗ್ ಬಂದ್ ಹೋಗೋದೇ ಗೊತ್ತಾಗ್ಬಾರ್ದು. ಇದಕ್ಕೆಲ್ಲ ಓಕೆ ಅಂದ್ರೆ ಇಲ್ಲಿಗ್ ಬನ್ನಿ, ಇಲ್ಲಾಂದ್ರೆ ಬೇರೆ ಮನೆ ನೋಡ್ಕೊಳ್ಳಿ. ಓಕೆ ಮೇಡಮ್, ತುಂಬಾ ಸಂತೋಷ ಮೇಡಮ್. ಟೋಕನ್ ಅಡ್ವಾನ್ಸ್ ಆಗಿ ಇವಾಗ 1,000 ರೂಪಾಯಿ ಕೊಡ್ತೀನಿ ಮೇಡಮ್. ನಾಳೆ ಬಂದು ಬಾಕಿ ನಾ ಕೊಟ್ಬಿಡ್ತೀನಿ ಮೇಡಮ್. ಆಯ್ತು ರೀ, ಹೋಗ್ ಬನ್ನಿ. ಬರ್ತೀನಿ ಮೇಡಮ್. ಬಾರೋ.